ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ನಾನಿವತ್ತು ನರ್ಸರಿಯಿಂದ ಒಂದು 4-5 ಗುಲಾಬಿ ಗಿಡನ ತಂದಿದ್ದೀನಿ. ನೋಡಿರಿ ಸ್ನೇಹಿತರೆ, ಇದು ಹಳದಿ ಕಲರ್ ಗುಲಾಬಿ ಗಿಡ ನರ್ಸರಿಯಿಂದ ತೊಗೊಂಬಂದಿದ್ದೀನಿ. ಮೊಗ್ಗು ನೋಡಿರಿ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲೊಂದು ಮೊಗ್ಗಿದೆ, ಇಲ್ಲೊಂದು ಮೊಗ್ಗಿದೆ. ಅದ್ರ ಜೊತೆಗೆ ಕೇಸರಿ ಕಲರ್ದು ನರ್ಸರಿಯಿಂದ ತೊಗೊಂಬಂದಿದ್ದೀನಿ. ಇದು ಎಷ್ಟು ಚೆನ್ನಾಗಿ ಹೋಗ್ಬಿಟ್ಟಿದೆ. ಆಮೇಲೆ ರೆಡ್ ಕಲರಿಂದ ಒಂದು ತೊಗೊಂಬಂದಿದ್ದೀನಿ ಸ್ನೇಹಿತರೆ. ನೋಡಿ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ರೆಡ್ ಕಲರ್ ಗುಲಾಬಿ ಗಿಡ. ಅಲ್ಲಿಂದ ಮತ್ತು ವೈಟ್, ಸ್ವಲ್ಪ ವೈಟು, ಈ ಕಡೆ ವೈಟು ಅಲ್ಲ, ಈ ಕಡೆ ಹಳದಿನೂ ಅಲ್ಲ, ಎರಡು ಮಿಕ್ಸ್ ಆಗಿರುವಂಥ ಒಂದು ಒಳ್ಳೆ ರೋಸ್ ಗಿಡ. ಇದನ್ನು ಒಂದು ನಾನು ನರ್ಸರಿಯಿಂದ ತೊಗೊಂಬಂದಿದ್ದೀನಿ. ಆಮೇಲೆ ಪಿಂಕ್ ಕಲರಿಂದ ಒಂದು ತಂದಿದ್ದೀನಿ ಸ್ನೇಹಿತರೆ. ಇದು ಮೊಗ್ಗಿದೆ, ಪಿಂಕ್ ಕಲರಿಂದ ನೋಡಿ, ಇನ್ನು ಅರಳಿಲ್ಲ, ಮೊಗ್ಗಿದೆ ನೋಡಿ ಸ್ನೇಹಿತರೆ. ಪಿಂಕ್ ಕಲರಿಂದ ಮೊಗ್ಗಿದೆ, ಇನ್ನು ಅರಳಿಲ್ಲ, ಅರಳುತ್ತೆ. ಇದರಲ್ಲಿ ಒಂದು 3 ಮೊಗ್ಗು ಬಿಟ್ಟಿದ್ದಾವೆ. ಒಂದು 4-5 ಗಿಡನ ನಾನು ನರ್ಸರಿಯಿಂದ ತೊಗೊಂಬಂದಿದ್ದೀನಿ ನೋಡಿ ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ಇದನ್ನೆಲ್ಲ ನಮ್ಮ ಟೆರೆಸ್ ಮೇಲ್ಗಡೆ ನಾನು ಬಿಟ್ಟಿದ್ದೀನಿ ಸ್ನೇಹಿತರೆ. ಹಳದಿ ಗಿಡ ಅಂತೂ ತುಂಬ ಚೆನ್ನಾಗಿ ಹೂ ಬಿಟ್ಟಿದೆ ಸ್ನೇಹಿತರೆ. ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ. ನರ್ಸರಿ ಗಿಡದಿಂದ ತೊಗೊಂಬಂದು ನಾವು ಅದಕ್ಕೆ ಒಳ್ಳೆಯ ಗೊಬ್ಬರ ಎಲ್ಲ ಹಾಕೋದ್ರಿಂದ ನಮ್ಮ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನೋಡಿ, ಸಣ್ಣ ಪಾಟಲ್ಲಿ ಕೊಟ್ಟಿದ್ದಾರೆ. ಇವಾಗ ಅದನ್ನು ನಾವು ದೊಡ್ಡ ಪಾಟಿಗೆ ಶಿಫ್ಟ್ ಮಾಡಬೇಕು. ಎಷ್ಟು ಚೆನ್ನಾಗಿದೆ ನೋಡಿ, ತೋರಿಸ್ತೀನಿ. ಎಲ್ಲ ಗಿಡಗಳು ತುಂಬ ಚೆನ್ನಾಗಿ ಹೂಬಿಟ್ಟಿದೆ. ಮೊಗ್ಗಿರ್ಬೇಕಾದ್ರೆ ತಂದಿದ್ದು, ಇವಾಗೆಲ್ಲ ಚೆನ್ನಾಗಿ ಹೂ ಬಿಟ್ಟಿಲ್ಲ. ಇದು ಚೆನ್ನಾಗಿದೆ ನೋಡಿ, ರೆಡ್ ಕಲರ್ ರೋಸ್ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಸ್ನೇಹಿತರೆ. ಈ ಗುಲಾಬಿ ಗಿಡನೆಲ್ಲ ನಾನು ನರ್ಸರಿಯಿಂದ ತೊಗೊಂಬಂದಿದ್ದೀನಿ ನೋಡಿ. ನಿಮಗೆ ಅದಕ್ಕೆ ವೀಡಿಯೋ ಮಾಡಿ ತೋರಿಸೋಣ ಅಂತ ನಾನು ವೀಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಈ ಗುಲಾಬಿ ಗಿಡಗಳು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ. ಎಲ್ಲರಿಗೂ ಬಾಯ್, ನಮಸ್ಕಾರ.